ದೇವಸ್ಥಾನದಲ್ಲಿ ರಾಮಾಚಾರಿ ಮತ್ತು ಚಾರು ಭೇಟಿಯಾಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಿದೆ. ಇನ್ನೇನು ಕೆಲವು ಕ್ಷಣ ಕೆಲವು ಅಂತರದಲ್ಲಿ ಇಬ್ಬರು ಕೂಡ ಇದ್ದಾರೆ, ಮುಖಾಮುಖಿ ಆಗ್ತಾರೆ. ಸೊ ಯಾವ ಒಂದು ಟೈಮ್, ಆ ಒಂದು ಗಳಿಗೆಗೋಸ್ಕರ ಅಭಿಮಾನಿಗಳು ಸಹ ವೇಟ್ ಮಾಡ್ತಿರೋದು. ಇತ್ತ ಕೇಕೆ ಹೊರಗಡೆ ಏನೋ ತಗೋಬರ್ತೀನಿ ಅಂತ ಹೋಗ್ತಾನೆ. ಇಲ್ಲಿ ದೇವಸ್ಥಾನಕ್ಕೆ ಒಂದು ಕ್ಲೀನ್ ಮಾಡೋಕ್ಕೆ ಬಂದಿರ್ತಾನೆ ರಾಮಾಚಾರಿ. ದೇವಸ್ಥಾನ ಒಂದು ಪೂಜೆ ಅಂದ್ರೆ ರಾಮಾಚಾರಿಗೆ ತುಂಬಾನೇ ಇಷ್ಟ ಅಲ್ವಾ. ಈ ಕಡೆ ಒಂದು ದೇವಸ್ಥಾನಕ್ಕೆ ಚಾರು ಬರ್ತಾಳೆ. ದೇವರ ನಾ ಮಾಡ್ಬೇಕು ಅಂತ ಹೇಳಿ ರಾಮಾಚಾರಿ ಇರೋದಿಲ್ವಲ್ಲ. ಸೊ ಹೀಗಾಗಿ ನಾನೇ ಒಂದು ದೇವರ ಸ್ತೋತ್ರವನ್ನ ಹೇಳ್ತೀನಿ ಅಂತ ಚಾರು ಹೇಳಕ್ಕೂ ಕೂಡ ಶುರು ಮಾಡ್ತಾಳೆ. ಆ ಕಡೆ ಒಂದು ರಾಮಾಚಾರಿ ಒಂದು ಜಾಗದಲ್ಲಿ ಕೂತು ದೇವರ ಧ್ಯಾನವನ್ನು ಕೂಡ ಮಾಡ್ತಿದ್ದಾನೆ, ಮೆಡಿಟೇಷನ್ ಮಾಡ್ತಿದ್ದಾನೆ. ಸೊ ಬಹಳಷ್ಟು ಲಿಂಕಿಂಗ್ ಎಲ್ಲವೂ ಕೂಡ ಆಗ್ತಿದೆ. ಈ ಕಡೆ ಒಂದು ಕೆಲಸ ಗೂಡಿಸ್ತಾ ಇದ್ರೆ ರಾಮಾಚಾರಿ ಆ ಕಡೆಯಿಂದ ಚಾರು ಕೂಡ ಎಂಟ್ರಿ ಕೊಡ್ತಿದ್ದಾಳೆ. ಬಹಳಷ್ಟು ರೀತಿಯಲ್ಲಿ ನಿರೀಕ್ಷೆಯೂ ಕೂಡ ಜಾಸ್ತಿ ಆಗಿದೆ. ಚಾರು ಮತ್ತು ರಾಮಾಚಾರಿ ಏನ್ ಮುಖಾಮುಖಿ ಆಗ್ತಾರೆ, ನಿಜವಾಗ್ಲೂ ಏನಾಗ್ಬೋದು ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಕೆಕೆ ಬಂಡವಾಳ ನಿಜಕ್ಕೂ ಯಾವಾಗ ಬಯಲಾಗುತ್ತೆ ಅಂತ ಅಭಿಮಾನಿಗಳು ಸಹ ತುಂಬಾನೇ ಕೋಪದಲ್ಲಿದ್ದಾರೆ. ರಾಮಾಚಾರಿ ಮತ್ತು ಕೆಕೆ ಯಾವ ಒಂದು ಪಾತ್ರವನ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಋತ್ವಿಕ್ ಅವರು ತಪ್ಪದೆ ಕಮೆಂಟ್ ಮಾಡಿ. ಚಾರುಗೆ ಎಲ್ಲ ಅಷ್ಟಯವನ್ನ ಅದ್ಭುತವಾಗಿ ತಿಳಿಸಲು ರಾಮಾಚಾರಿ ವೇಟ್ ಮಾಡ್ತಿದ್ದಾನೆ. ಲೆಟರ್ ಅನ್ನು ಕೂಡ ಕಳಿಸ್ಕೊಟ್ಟಿದ್ದ. ಆದ್ರೆ ಬಹುಶಃ ಒಂದು ಲೆಟರ್ ಕರೆಕ್ಟ್ ಆಗಿ ಓದಿಲ್ಲ ಅನ್ಸುತ್ತೆ ಚಾರುಗೆ ಇನ್ನ ಸ್ವಲ್ಪವೇ ಡೌಟ್ ಬಂದಿದೆ. ಪೂರ್ತಿ ಮಾಹಿತಿನ ಕೂಡ ಚಾರುಗೆ ಗೊತ್ತಾಗ್ತಿಲ್ಲ, ಸ್ವಲ್ಪ ಡೌಟ್ ಬಂದಿದೆ ಅಷ್ಟೇ. ನೋಡೋಣ ಯಾವಾಗ ಸತ್ಯ ಗೊತ್ತಾಗುತ್ತೆ, ಏನಾಗುತ್ತೆ ಅಂತ.